ಅಂತಾರೆ ಜನ ಅಂದ್ರೆ ಅನ್ಕೊಳ್ಳಿ ಬಿಡಿ. ಐ ಡೋಂಟ್ ಕೇರ್. ನಾನೇನು ಇಲ್ಲಿ ಗೆದ್ದು ನಾನೇನು ಸಾಧನೆ ಮಾಡಿ ಏನೋ ಒಂದು ಸ್ಥಾಪನೆ ಮಾಡಕ್ ಬಂದಿಲ್ಲ. ನಾನು ಇಲ್ಲಿ ನಾನು ವೋಟರ್ ನಾನು ಅಹಂಕಾರದಲ್ಲಿ ಮಾತಾಡ್ತೀನಿ. ನಾನು ವೋಟರ್ ಆಗಿ ಹಿಂಗ್ ಇರ್ಬೇಕು ಅಂತ ಹೇಳ್ತಾ ಇದ್ದೀನಿ. ನಾನು ವೋಟರ್ ಪರವಾಗಿ ಮಾತಾಡ್ತಿದ್ದೀನಿ, ವೋಟರ್ ಆಗಿ ಮಾತಾಡ್ತಿದ್ದೀನಿ. ನಾನು ರಾಜಕೀಯದವ್ರ ತರ ನಾನು ಎಲೆಕ್ಷನ್ ನಿಲ್ತೀನಿ, ನಾನು ಹಂಗ್ ಮಾಡ್ತೀನಿ ಹಿಂಗ್ ಮಾಡಿ ನಾನು ಹೇಳ್ತಾ ಇಲ್ಲ. ಅದನ್ನ ಅರ್ಥ ಮಾಡ್ಕೊಳ್ಳಿ ಫಸ್ಟ್. ಅರ್ಥ ಆಯ್ತಾ ನಿಮ್ಗೆ? ನಾನು ಗೆಲುವಿನ ಗಂಟೆ ಬರ್ಸಕ್ ಬಂದಿಲ್ಲ ಇಲ್ಲಿ. ನಾನ್ ಗೆಲ್ತೀನಿ, ನಾನ್ ಮಾಡಿ ತೋರಿಸ್ತೀನಿ. ನಾನು ಯಾವತ್ತೂ ಅಹಂಕಾರದ ಮಾತಾಡಿಲ್ಲ. ಅದು ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ನಾನು ವೋಟರ್ ಆಗಿ ಬಂದಿರೋದು, ವೋಟರ್ಗೋಸ್ಕರ ಪಕ್ಷ ಮಾಡಿರೋದು. ನನಗೆ ವೋಟ್ರೇ ಇಂಪಾರ್ಟೆಂಟ್, ಅವ್ರ ಗೆಲುವೇ ನನಗೆ ಇಂಪಾರ್ಟೆಂಟ್. ಅದನ್ನ ಹೇಳ್ತಾ ಇದ್ದೀನಿ ಅಷ್ಟೇ ನಾನು. ಅರ್ಥ ಆಯ್ತಾ? ಫಸ್ಟ್ ಅದನ್ನ ಅರ್ಥ ಮಾಡ್ಕೊಳ್ಳಿ. ರಾಜಕೀಯ ಮೈಂಡ್ ಸೆಟ್ ಇಂದ ಫಸ್ಟ್ ಹೊರಗೆ ಬಂದು ನನ್ನ ಹತ್ರ ಮಾತಾಡಿ. ಅರ್ಥ ಆಯ್ತಾ? ನೀವು ಹೋಗಿ ವೋಟರ್ ಆಗಿ ಮಾತಾಡ್ತಾ ಇದ್ದೀರಾ, ಬಿಟ್ಬಿಡಿ. ನೀವ್ ಎಲೆಕ್ಷನ್ ನಿಂತಿರೋದು, ರಾಜಕೀಯದಲ್ಲಿ ಅವ್ರು ತಪ್ಪು ಮಾಡ್ತೀವಿ ಎಲ್ಲ ಬಿಟ್ಬಿಡಿ. ವೋಟರ್ ಆಗಿ ನಾನು ಮಾಡ್ಬೇಕಾದ ಕರ್ತವ್ಯ ಏನು? ನೀವು ಬಂದ್ರಿ ನನ್ನ ಹತ್ರ ವೋಟ್ ಕೇಳೋದಕ್ಕೆ, ನಾನು ಏನ್ ಹೇಳ್ಬೇಕು ನಿಮ್ಗೆ? ಆಯ್ತಪ್ಪ, ನೀನ್ ಯಂಗ್ಸ್ಟರ್ ಬಂದಿದ್ಯಾ, ನಾನ್ ನಿಮ್ಮನ್ನ ಕೇಳಲ್ಲ ನೀನ್ ಏನ್ ಮಾಡಿದ್ಯಾ ಅಂತ ನಿನ್ ವೋಟ್ ಹಾಕ್ಲಿ ಅಂತ ಫಸ್ಟ್ ನಾನು ಅದನ್ನ ಬಿಡ್ಬೇಕು. ಏನ್ ಹೇಳಿ? ನೀನ್ ಏನ್ ಮಾಡಿದ್ಯಾ ಅನ್ನೋದಕ್ಕೆ ಫಸ್ಟ್ ಆಫ್ ಆಲ್ ನಾನು ನಿನ್ ಕೆಲಸ ಕೊಟ್ಟಿಲ್ಲ. ನಾನೇನ್ ಕೇಳ್ಬೇಕು? ಈಗ ನನ್ನ ಬಂದು ಕಿವಿ ಎದುರುಗಡೆ ಕೂತ್ಕೊಂಡು ಮಾತಾಡೋ ಅಲ್ಲ. ನಿನ್ ಕೆಲಸ ಕೊಡ್ತೀನಿ, ಸಂಬಳ ಕೊಡ್ತೀನಿ, ಕಾರ್ ಕೊಡ್ತೀನಿ, PA ಕೊಡ್ತೀನಿ, ಎಲ್ಲವೂ ಕೊಡ್ತೀನಿ. ನಿನ್ಗೆ ಎಷ್ಟೊತ್ತಿ ಬರ್ತೀಯ ಈ ಊರಿಗೆ ಅಂತ ಕೇಳ್ಬೇಕು. ಕರೆಕ್ಟಾ? ಕರೆಕ್ಟಾ ತಪ್ಪು ಅದನ್ನ ಹೇಳಿ. ಮತ್ ನನ್ನೇ ಕ್ವಶನ್ ಕೇಳ್ತೀರಾ ಅಂತ ಹೇಳ್ಬೇಡಿ. ತಿಂಗಳಿಗೆ ಒಂದ್ಸಲ ಬರ್ತೀನಿ ಅಂತೀನಿ. ನೀವು ಬರ್ತೀನಿ, ನೀವು ನಾನು ವೋಟರ್ ಆಗಿ ವೋಟರ್ ಕೇಳ್ತಾ ಇದ್ದೀನಿ. ಮತ್ತೆ ಎಲೆಕ್ಷನ್ ನಿಂತ್ಕೊಳ್ಳೋ ಹತ್ರ ಮಾತಾಡ್ಬೇಡಿ. ಇಲ್ಲ, ನೀವು ವೋಟ್ ಹಾಕೋ ಪ್ರಜೆಯಾಗಿ ವೋಟ್ ಕೇಳಕ್ ಬಂದು ನನಗೆ ಬೇಕಾಗಿರೋದಿಲ್ಲ. ಒಬ್ಬ ವೋಟರ್ ಆಗಿ ನನ್ನ ಹತ್ರ ಮಾತಾಡ್ಬೇಕು, ಇಲ್ಲ ಒಬ್ಬ ರಾಜಕೀಯದವನಾಗಿ ಮಾತಾಡ್ಬೇಕು ನನ್ನ ಹತ್ರ, ಇಲ್ಲ ನಿಮ್ ತರ ಎಲೆಕ್ಷನ್ ನಿಂತ್ಕೊಳ್ಳೋ ಇಂಡಿಪೆಂಡೆಂಟ್ ಆಗಿ ಮಾತಾಡ್ಬೇಕು. ನೀವ್ ಯಾರ ತರ ಮಾತಾಡ್ತೀರಿ ಹೇಳಿ, ಅದಕ್ಕೆ ಕರೆಕ್ಟ್ ಆಗಿ ಮಾತಾಡ್ತೀನಿ. ನೀವು ಇಲ್ಲಿಂದ ಇಲ್ಲಿಗೆ ಶಿಫ್ಟ್ ಆಗ್ತೀರಾ, ಇಲ್ಲಿಂದ ಇಲ್ಲಿಗೆ ಶಿಫ್ಟ್ ಆಗಿ ನನಗೆ ಕನ್ಫ್ಯೂಸ್ ಆಗುತ್ತೆ. ಫಸ್ಟ್ ಆಫ್ ಆಲ್ ಹೇಳಿ, ನೀವು ವೋಟರ್ ಆಗಿ ನನ್ನ ಹತ್ರ ಮಾತಾಡ್ತೀರಾ, ನಾನು ಹೇಳ್ತೀನಿ. ನಾನು ವೋಟರ್ ಆಗಿ ನಾನು ಕೇಳ್ತಾ ಇದ್ದೀನಿ. ಓಕೆ, ನಾನು ವೋಟರ್ ಆಗಿ, ನೀವು ವೋಟರ್ ಆಗಿ ನಮ್ಗೆ ಯಾರಾದ್ರು ಬಂದಾಗ ಏನ್ ಹೇಳ್ಬೇಕು ನಾನು? ಓಕೆ ಅಪ್ಪ, ನೀನ್ ಇವಾಗ ಖರ್ಚು ಮಾಡು ನಾನು ಹೇಳ್ತಾ ಇಲ್ಲ. ಯಾಕಂದ್ರೆ ನೀನ್ ಖರ್ಚು ಮಾಡಿದ್ರೆ ನೀನ್ ಮತ್ತೆ ಅದನ್ನ ತೆಗಿತೀಯ. ಬೇಡ, ಖರ್ಚು ಮಾಡ್ಬೇಡ ನೀನು. ಸರಿ, ನೀನ್ ಕೂತ್ಕೊಂಡು ವಿಡಿಯೋ ಮಾಡಿ ನಾನು ಹೇಳಕ್ ಹೇಳ್ತೀನಿ. ಓಕೆನಾ? ಫಸ್ಟ್ ಆಫ್ ಆಲ್ ನಾನ್ ಬಂದು ನಿನ್ನ ವೋಟ್ ಕೇಳಕ್ ಬಂದ್ರೆ, ನಮ್ಮಲ್ಲಿ ಬಂದು ಅವ್ನು ಕೇಳಕ್ ಬಂದ್ರೆ ನಾನೇನ್ ಹೇಳ್ತೀನಿ ಕಂಡೀಷನ್? ನೀನ್ ಕೆಲಸ ಕೊಡ್ತೀನಿ ನಾನು, ಅಲ್ಲಿಂದ ನಿಂಗೆ ಸಂಬಳ ಕೊಡಕ್ ಶುರು ಮಾಡ್ತೀನಿ, ಕಾರ್ ಕೊಡ್ತೀನಿ, ಎಲ್ಲಾ ಕೊಡ್ತೀನಿ. ನೀನ್ ಎಷ್ಟ್ ಸತಿ ಬರ್ತೀಯಪ್ಪ ಇಲ್ಲಿಗೆ ಬರ್ತೀಯ ನೀನು? ನಮ್ಮ ಪ್ರಾಬ್ಲಮ್ ನೀನ್ ತಿಳ್ಕೊಂತೀಯ, ಅದನ್ನ ಸಾಲ್ವ್ ಮಾಡಕ್ ನನ್ನ ಹತ್ರ ಡಿಸ್ಕಸ್ ಮಾಡ್ತೀಯಾ? ಅದಕ್ಕೆ ಎಷ್ಟು ಫಂಡ್ಸ್ ಇದೆ ಅಂತ ಹೇಳ್ತೀಯಾ? ನೀನ್ ಗೌರ್ಮೆಂಟ್ ಗೆ ಕಳಿಸಿದೀವಿ ನಾವು, ಎಷ್ಟು ಫಂಡ್ಸ್ ಇದೆ ಅಂತ ಹೇಳ್ತೀಯಾ? ಅದನ್ನ ಪಾರದರ್ಶಕವಾಗಿ ನಮ್ಗೆ ತಂದು ಕೊಡ್ತೀಯಾ? ವರದಿ ಒಪ್ಪಿಸ್ತೀಯಾ? ನಾಳೆ ನೀನ್ ಸರಿ ಕೆಲಸ ಮಾಡಿಲ್ಲ, ಏನು ಅದಕ್ಕೆ ಕೆಲಸ ಮಾಡಿಲ್ಲ ಅಂದ್ರೆ ನಾವು ಕಿತ್ತು ಬೇಡ ಅಂತೀವಿ, ಬಿಟ್ಟು ಹೋಗ್ತೀಯ ನೀನು. ಇದನ್ನ ನಾನು ಕೇಳ್ಬೇಕಾ ಬೇಡ? ವೋಟರ್ ಆಗಿ, ನೀವು ವೋಟರ್ ಆಗಿ ಕೇಳ್ಬೇಕು. ಇಷ್ಟೇ ನಾವು ಮಾತಾಡ್ತೀವಿ, ಇನ್ನೇನೋ ದೊಡ್ಡ ವಿಷಯ ಇಲ್ಲಿ. ಯಾವ ಸಿದ್ಧಾಂತಗಳಿಲ್ಲ. ಈಗ ಪ್ರತಿಯೊಬ್ಬರು ಮನೆಗೆ ಹೋಗಿ ಇದನ್ನ ಕೇಳ್ಬೇಕು ಅಂತಾನ? ಅದನ್ನು ಬರೋಣ. ಓಕೆ, ಎಲ್ಲಿಗೆ ಬರ್ಬೇಕು ಹೇಳಿ ಇದನ್ನ ಹೇಳೋದಕ್ಕೆ? ನೀವು ಪ್ರತಿಯೊಬ್ರು ಮನೆ, ಒಂದ್ ನಿಮಿಷ ರೀ, ಅದನ್ನಾರ ಹೇಳಿ. ಅಟ್ಲೀಸ್ಟ್ ನೀವು ಪ್ರತಿಯೊಬ್ಬರು ಮನೆಗೆ ಹೋಗ್ಬೇಡಿ ಅಂತೀರಾ? ಬೇಡ, ಒಂದ್ ಹಳ್ಳಿಗೆ ಬರ್ಬೇಕಾ? ಒಂದ್ ಯಾವ್ದು ಇವಾಗ ಸಿಟಿಲಿ ನಾನು ಮುಟ್ಟಿಸ್ಬೇಕು ಇದನ್ನ, ಎಲ್ಗ ಹೋಗ್ಬೇಕು ಹೇಳಿ? ಇಲ್ಲಿ ಸಿಟಿಲಿ ಒಂದ್ ನಿಮಿಷ, ಕೇಳ್ತೀನಿ. ಕ್ವಶನ್ ಕೇಳಿದ್ರ ಮೇಲೆ ನಿಮ್ಗೆ ಆನ್ಸರ್ ಗೊತ್ತಿರ್ಬೇಕು. ಖಂಡಿತ ಕೇಳಿ. ಏನ್ ಹೇಳಿ? ನಾನು ಎಲ್ಲಿ ಹೋಗಿ ಮುಟ್ಟಿಸ್ಬೇಕು ಅಂತ, ನಾನು ಎಲ್ಲಿ ಹೋಗ್ಬೇಕು, ನಾನು ಎಲ್ಲಿ ಬರ್ಬೇಕು ಅಂತ ಹೇಳಿ. ನೀವು ಫಸ್ಟ್ ಆರಂಭದಲ್ಲಿ ನಿಮ್ ಥಾಟ್ ಬಂದ ತಕ್ಷಣ ಎಲ್ಲಿಗೆ ಹೋಗ್ತೀರಿ? ನಾನು ಎಲ್ಲಿ, ನನ್ನ ಫೇಸ್ಬುಕ್ ಇತ್ತು, ಸೋಷಿಯಲ್ ಮೀಡಿಯಾ ಇತ್ತು, ಮೀಡಿಯಾ ಇತ್ತು, ಮಾತಾಡಿದೆ, ಒಂದ್ 4 ಜನ ಮಾತಾಡಿದೆ, ಒಂದು ಪಾರ್ಟಿ ಓಪನ್ ಮಾಡಿದೆ, ಡೆಲ್ಲಿಗೆ ಹೋದೆ, ಪಾರ್ಟಿ ರಿಜಿಸ್ಟರ್ ಮಾಡ್ಕೊಂಡ್ ಬಂದೆ, ಒಂದು ಪ್ರೆಸ್ ಅವನ್ನ ಕರೆದೆ, ಒಂದು ಪಾರ್ಟಿನ ಲಾಂಚ್ ಮಾಡಿದೆ, ಅಷ್ಟು ಮಾಡಿದೆ. ಅದಾದ್ಮೇಲೆ ನೆಕ್ಸ್ಟ್ ಸ್ಟೆಪ್? ಅದಾದ್ಮೇಲೆ ನಾನು ಹಳ್ಳಿಗೆ ಹೋದೆ. ಎಲೆಕ್ಷನ್ ಟೈಮ್ ಅಲ್ಲಿ ಅಲ್ಲಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಗಳು ಮಾಡಿದೆ, ಹಳ್ಳಿಗಳಿಗೆ. ಹೌದು, ಅದು ಗೊತ್ತೇ ಇಲ್ಲ ನಿಮ್ಗೆ. ಓಕೆ ಬಿಡಿ, ನಾನು ಹೋಗಿಲ್ಲ ಅಂತ ನೆನ್ಕೊಳ್ಳಿ, ಬೇಡ. ಓಕೆ, ಹಳ್ಳಿಗೆ ಹೋಗಿದ್ದು ನಾನು. ಎದುರು ಎಲ್ಲಾ ಕ್ವಾರ್ಟರ್ಸ್ ಗಳಿಗೂ, ಇದಕ್ಕೆ ಹೆಡ್ ಕ್ವಾರ್ಟರ್ಸ್ ಗಳಿಗೂ ಬಿಟ್ಟು ಅಲ್ಲ ಪ್ರೆಸ್ ಕಾನ್ಫರೆನ್ಸ್ ಮಾಡಿದೆ. ಓಕೆ, ಈಗ ನೀವು ಎಲ್ಲಿಗೆ ಹೋಗ್ಬೇಕು ಅಂತ ಕ್ಲಾರಿಟಿ ಕೊಡಿ. ಅಟ್ಲೀಸ್ಟ್ ನೀವ್ ಹೇಳಿದ್ರೆ ಅದನ್ನ ಡಿಸ್ಕಸ್ ಮಾಡೋಣ, ಹೆಂಗ್ ಹೋಗ್ಬೋದು, ಹೆಂಗ್ ಮಾಡ್ಬೇಕು ಅಂತ. ಅದನ್ನ ನಾನು ಕೇಳ್ತಾ ಇದ್ದೀನಿ ನಿಮ್ಮನ್ನ ಅಷ್ಟೇ. ಅಟ್ಲೀಸ್ಟ್ ನಾನು ಏನ್ ಮಾಡ್ಬೋದು ಅಂತ ಒಂದ್ ಸಣ್ಣ ವೋಟರ್ ಆಗಿ ಹೇಳಿ, ಎಲ್ಲಿಗೆ ಬರ್ಬೇಕು ನಾನು? ವೋಟರ್ ಆಗಿ ಹೇಳ, ಅನುಭವದಲ್ಲಿ ಹೇಳ. ನಿಮ್ನೆ ಕೇಳ್ತೀನಿ ಫಸ್ಟ್. ಏನ್ ಅನುಭವದಲ್ಲಿ? ಈಗ ನಾನು ಅನುಭವ ಏನನ್ನ ಬಯಸ್ತಿದ್ದಾರೆ, ಈ ರೀತಿಯವರ ಜನ ಒಂಚೂರು ಅಕ್ಸೆಪ್ಟ್ ಮಾಡ್ಕೋಬಹುದು ಅನ್ನೋ. ಜನ ಬಯಸ್ತಿದಾರ್ರಿ, ನೀವ್ ಹೇಳ್ಬಿಟ್ರಲ್ಲ. ಜನ ಬಯಸ್ತಿರೋದು ಎಲೆಕ್ಷನ್ ಮುಂಚೆ ಬನ್ನಿ ಅಂತ, ಎಲೆಕ್ಷನ್ ಆದ್ಮೇಲೆ ನೀವೆಲ್ಲರೂ ಆರಾಮಾಗಿರಿ ಅಂತ ಹೇಳ್ತಾ ಇದಾರೆ. ನಾನು ಅದನ್ನ ಮಾಡಲ್ಲ. ಅರ್ಥ ಆಯ್ತಾ ನಿಮ್ಗೆ ಹೇಳ್ತಿರೋದು? ಜನ ಬಯಸ್ತಾ ಇದಾರೆ. ಸರ್ ಈಗೆಲ್ಲ ಬಂದ್ ಮಾಡಿ ಸರ್, ನೀವೆಲ್ಲಾ ಕಡೆ ಕಾಣಿಸ್ಬೇಕು ಸರ್, ನಿಮ್ಮನ್ನ ನಾವು ಗೆಲ್ಲಿಸ್ತೀವಿ ಅಂತ. ನಾನು ಗೆಲ್ಸೋದೇ ತಪ್ಪ್ರಿ ಅಂತ ಹೇಳ್ತಾ ಇದ್ದೀನಿ ಅವ್ರನ್ನ. ನನ್ ಯಾಕೆ ಗೆಲ್ಲಿಸ್ತೀರಾ ನೀವು? ಸೊ ನಿಮ್ಮ ಪ್ರಕಾರ ಜನಗಳಿಗೆ ವಿಚಾರ ಮುಟ್ಟಬೇಕು, ಹೆಂಗೆ ಹೇಳಿ? ಓಕೆ, ಮುಟ್ಟೋದಕ್ಕೆ ನಾನು ಈ ಮಾಧ್ಯಮ ಇಟ್ಕೊಂಡಿದ್ದೀನಿ. ಈಗ ಟೆಕ್ನಾಲಜಿ ಬೆಳೆದಿದೆ ಕೇಳಿ. ಒಂದ್ ನಿಮಿಷ, ನನಗೆ ಅಟ್ಲೀಸ್ಟ್ ಅಷ್ಟಾರ ಇದೆ, ನನಗೆ ಮೌಢ್ಯತೆ ಇರ್ಬೋದು. ನನಗೇನಂದ್ರೆ, ಎಲ್ಲಾ ಕಡೆ ಹೋಗ್ತಾ ಇಲ್ಲ ಇದು ವಿಡಿಯೋ, ಹಳ್ಳಿಗೆಲ್ಲ ಮೊಬೈಲೇ ಬಂದಿಲ್ಲ ಇನ್ನು, ಯಾರು ಮೊಬೈಲೇ ಯೂಸ್ ಮಾಡ್ತಾ ಇಲ್ಲ. ಆದ್ರಿಂದ ಇದು ನಾನು ಹೋಗಿ ಎಲ್ಲಾ ಕಡೆ ಸಭೆ ಮಾಡ್ಬೇಕು ಅಂತ. ಓಕೆ, ನನ್ನ ಪ್ರಕಾರ, ನನ್ನ ನಾಲೆಡ್ಜ್ ಪ್ರಕಾರ ಹಳ್ಳಿಲೂ ಮೊಬೈಲ್ ಇದೆ, ಎಲ್ಲರೂ ಇದೆ. ಅದು ಜನಕ್ಕೆ ಬೇಕು ಅನ್ಸರೆ ಅದು ಮುಟ್ಟಿಸ್ತಾರೆ, ಬಿಟ್ಬಿಡಿ. ಅದು ಯಾವಾಗ ಏನೋ ನನ್ನ ಕ್ವಶನ್ ಕೇಳ್ಬಿಡಿ.
ನಾನು ವೋಟ್ರಾಗಿ ನನ್ನ ಕೈಲಿ ಎಷ್ಟು ಅಷ್ಟು ಮಾಡ್ತಾ ಇದ್ದೀನಿ. ಈಗ ನೀವು ಹೇಳಿದ್ರಲ್ಲ ಎಲ್ಲ ಕಡೆ ಹೋಗಿ ನೀವು ಹೋಗಿ ಯಾವುದೋ ಹಳ್ಳಿಗೆ ಹೋದ್ರಿ ಮೀಟ್ ಮಾಡಿದ್ರಿ ಅಲ್ವಾ, ಅದನ್ನ ನಾನು ಮಾಡಿ ಅಂತ ಹೇಳ್ತಾ ಇದ್ದೀರಾ. ಎಷ್ಟು ಹಳ್ಳಿಗೆ ಹೋದ್ರಿ ನೀವು MLA ಕ್ಷೇತ್ರ ಇದು ಮಾಡಿದಾಗ? 330 330 ಹಳ್ಳಿಗೆ ಹೋದ್ರಿ. ಎಷ್ಟು ತಿಂಗಳಾಯ್ತು ಅದಕ್ಕೆ? 6 months. 6 months ಆಯ್ತು. ಓಕೆ, ಇವಾಗ ನಾನು ಅದೇ ತರ ಮಾಡಿ ಅಂತ ನೀವು ಹೇಳ್ತಾ ಇದ್ದೀರಿ. ನೀವು ಹಳ್ಳಿಗೆ ಹೋಗೋದು ಅವಶ್ಯಕತೆ ಮತ್ತೆ ಇನ್ನೇನ್ ಮಾಡ್ಬೇಕು? ನಾನು 333 ಹಳ್ಳಿಗಳನ್ನ 6 ತಿಂಗಳಲ್ಲಿ ಕವರ್ ಮಾಡಿದೀನಿ ಅಂತಂದ್ರೆ ನೀವು 224 ವಿಧಾನಸಭಾ ಕ್ಷೇತ್ರಗಳನ್ನ 1 ವರ್ಷದಲ್ಲಿ ಕವರ್ ಮಾಡಬಹುದು. ಅಲ್ಲ, ಹೆಂಗೆ ಅದನ್ನ ಹೇಳಿ. 224 ಕ್ಷೇತ್ರ ಎಲ್ಲಿ ಹೋಗ್ಬೇಕು? ಒಂದು ಕ್ಷೇತ್ರದ ಎಕ್ಸಾಂಪಲ್ ಕೊಡಿ. ನಮ್ಮ ಕ್ಷೇತ್ರಕ್ಕೆ ಬನ್ನಿ. ಯಾವ ಕ್ಷೇತ್ರ? ನಿಮ್ಮ ಫೇಸ್ಬುಕ್ ಅಲ್ಲಿ, ನಿಮ್ಮ ಇನ್ಸ್ಟಾಗ್ರಾಮ್ ನಲ್ಲಿ ಸಾಧ್ಯವಾದ್ರೆ ಮಾಧ್ಯಮಗಳ ಮುಖಾಂತರ KR ಪೇಟೆಗೆ ಬರ್ತಾ ಇದೀನಿ. ಜನಗಳ ಜೊತೆಗೆ ಎಷ್ಟು ಜನ ಬರ್ತಾರ ನೋಡ್ತೀನಿ, ಅಲ್ಲೇ ಗೊತ್ತಾಗುತ್ತೆ ನಿಮ್ ವಿಚಾರ ತಿಳ್ಕೊಳ್ಳೋದಕ್ಕೆ ಎಷ್ಟು ಜನ ಕುತೂಹಲ ಐತೆ. ಹೆಂಗ್ರಿ ಸೋಷಿಯಲ್ ಮೀಡಿಯಾ ವರ್ಕ್ ಆಗಲ್ಲ ಅಂತ ಈಗ ತಾನೇ ಹೇಳ್ಬಿಟ್ಟು ಅದ್ರ ಮೂಲಕನೇ ಕರೀರಿ ಅಂತಿದ್ದೀರಲ್ರಿ. ಅದ್ರ ಮೂಲಕನೇ ತಾನೇ ನಿಮ್ ಪಾರ್ಟಿ ರೀಚ್ ಆಗಿರೋದು. ಅಲ್ಲ, ಈಗ ತಾನೇ ಹೇಳಿದ್ರಲ್ಲ ಸೋಷಿಯಲ್ ಮೀಡಿಯಾ ಇಲ್ಲಿ ಕೂತ್ಕೊಂಡು ಮಾತಾಡ್ಬಿಡಿ ಸರ್ ಬನ್ನಿ ಅಲ್ಲಿ ಅಂತ. ಖಂಡಿತವಾಗಿಯೂ ಎಷ್ಟು ಜನ ಬರ್ತಾರ ಗೊತ್ತಾಗುತ್ತೆ, ಬನ್ನಿ, ನಿಮ್ಗೆ ನೋಡಕ್ ಬರ್ಬೋದು, ನಿಮ್ ವಿಚಾರ ಅಲ್ಲಿ ತಿಳ್ಕೊಬಹುದು. ಇಲ್ಲೇ ತಿಳ್ಕೊಬೋದಲ್ಲ ಅವಾಗ. ಅಲ್ಲ ರೀ, ಸೋಷಿಯಲ್ ಮೀಡಿಯಾ ಅವ್ರಿಗೆ ಬನ್ನಿ ಅಂತ ಕರೆಯೋದು ಗೊತ್ತಾಗ್ತಾ ಇದೆ. ನಾನು ಹಿಂಗ್ ಬಂದ್ರೆ ಸರ್ ಹಿಂಗ್ ನನಗೆ ಅರ್ಥನೇ ಆಗ್ತಿಲ್ಲ. ನಾನು ಸರ್ ಸೋಷಿಯಲ್ ಮೀಡಿಯಾ ಹೇಳಿ ಸರ್, ಎಲ್ಲರೂ ಗೊತ್ತಾಗುತ್ತೆ. ವಿಜಯ್ ಅವ್ರದ್ದು ತಮಿಳ್ನಾಡು ಎಕ್ಸಾಂಪಲ್ ಸಿಂಪಲ್. ನನಗೆ ಎಕ್ಸಾಂಪಲ್ ಕೊಡ್ಬೇಡಿ. ಬೇರೆ ಎಕ್ಸಾಂಪಲ್ ಕೊಡ್ಬೇಕಾ? ನೀವಾಗಿ ಆತರ ಬನ್ನಿ ನೋಡಿ. 1 ನಿಮಿಷ ಹೇಳ್ತೀನಿ. ಅವ್ರ ತರ ಸಮಾವೇಶ ಮಾಡಿ ಒಂದು ದೊಡ್ಡದು. ಸರ್ ನಾನು ಹೇಳಿ 1 ನಿಮಿಷ. ಕ್ವಶನ್ ತಿಳ್ಕೊಳ್ತಿಲ್ಲ ನೀವು. ಅಲ್ಲ, ನೀವು ಅದ್ ಎಕ್ಸಾಂಪಲ್ ನಾನು ಅದ್ರಲ್ಲಿ ಏನ್ ಎಕ್ಸಾಂಪಲ್ ತಗೊಳ್ತಿದ್ದೀನಿ ಅಂತ ಕೇಳ್ಬೋದು. ಏನ್ ಎಕ್ಸಾಂಪಲ್? ಅದೇ ತಗೊಂತೀರಾ? ನಾನು ಅವ್ರು ಗೆದ್ರು, ಅವ್ರ ಹಂಗಾಯ್ತು ಹಿಂಗಾಯ್ತು, ನಾವು ಹಂಗ್ ಮಾಡ್ಬೋದಲ್ವಾ, ಅವ್ರ ಒಳಗಡೆ ಹೋಗ್ಬಿಟ್ಟು ಪ್ರಜಾಕೀಯ ಮಾಡ್ಬೋದಲ್ಲ, ನಾನು ಅದೇನು ಕೇಳ್ತಿಲ್ಲ. ಏನ್ ಮಾಡ್ಬೇಕು? ವಿಜಯ್ ಅವರ ಸಮಾವೇಶಕ್ಕೆ ಎಷ್ಟು ಜನ ಸೇರ್ತಿದ್ರು ನಿಮ್ಮ ಪ್ರಕಾರ ಒಂದು ಅಂದಾಜಿಗೆ? ಗೊತ್ತಿಲ್ಲ ರೀ, ನನ್ಗೆ ಅಲ್ಲಿ ಸೇರಿದಾರಲ್ಲ ಅದನ್ನ ಹೇಳಬಲ್ಲೆ ಅಷ್ಟೇ. ಅದೇ ಎಷ್ಟು ಜನ? ಒಂದು ಅಂದಾಜಿಗೆ 10 ಲಕ್ಷ ಜನ ಸೇರಿರ್ಬೋದು. 10 ಲಕ್ಷ ಜನರು ವೋಟ್ ಹಾಕ್ತಿದ್ರು ಅಂತ ನಿಮ್ಗೆ ಅನ್ಸಾಯ್ತಾ? ನನಗೆ ಅದೆಲ್ಲ ಗೊತ್ತಿಲ್ಲ. 10 ಲಕ್ಷ ಜನ ಸೇರಿದ್ರು ಅಂತ ಗೊತ್ತಷ್ಟೇ ಅಲ್ವಾ? 10 ಲಕ್ಷ ಜನ ಯಾಕೆ ಬಂದ್ರು ಹಾಗಾದ್ರಲ್ಲಿ? ವಿಜಯ್ ಅವರು ಬಂದು ನಿಂತಿದಾರಲ್ಲಿ. ಯಾಕೆ ಬಂದ್ ನಿಂತಿದ್ದಾರೆ? ಹೌದು, ವಿಜಯ್ ಅವ್ರನ್ನ ನೋಡಕ್ ಬಂದ್ರ, ಏನಕ್ಕೆ ಬಂದ್ರು ಅಂತ ಅವತ್ತಲ್ಲಿಗೆ 10 ಲಕ್ಷ ಜನ? ನೀವು 10 ಲಕ್ಷ ಜನ ಯಾರ ಕೇಳಬೇಕು? ಅವ್ರೇನೋ ಫ್ಯಾನ್ಸ್ ತರ ಬಂದಿರ್ಬೋದು. ನೀವು ಆಸ್ ಎ ಪ್ರಜೆಗೆ ಹೇಳ್ಬೋದು ಅದನ್ನ. ಅಟ್ ಲೀಸ್ಟ್ ವಿಜಯ್ನ ನೋಡೋದಕ್ಕೆ ಬಂದಿರ್ತಾರ, ಒಬ್ಬ ಹೀರೋ ಅನ್ನೋ ಕಾರಣಕ್ಕೋ, ಹೀರೋ ಅನ್ನೋ ಕಾರಣಕ್ಕೆ ಪಕ್ಷ ಕಟ್ಟಿದ ಅನ್ನೋ ಕಾರಣಕ್ಕೆ ನೋಡೋದಕ್ಕೆ ಬಂದಿರ್ಬೋದು. ಎರಡು ಕಾರಣ ಎರಡೇ ಇರೋದು. ಅದನ್ನ ನನ್ನ ಯಾಕೆ ಕೇಳ್ತೀರಾ? ಒಂದು ಹೀರೋ ನೋಡಕ್ ಬಂದಿರ್ಬೋದು, ಒಂದು ಪಕ್ಷ ಕಟ್ಟಿದ್ದಾರೆ ಅಲ್ವಾ? ಆ ಕ್ಷಣದಲ್ಲಿ ನನಗಾಗ್ಬೋದು, ನಿಮ್ಗಾಗ್ಬೋದು, ಇದೆಲ್ಲ ವೋಟ್ ಕನ್ವರ್ಟ್ ಆಗೋ ಡೌಟ್ ಅಂತ ಒಂದು ಕ್ವಶನ್ ಮಾರ್ಕ್ ಇದ್ದೇ ಇರುತ್ತಲ್ವಾ? ಏನ್ ಹೇಳ್ತೀರ ನಂಗೆ ಅರ್ಥ ಆಗ್ತಿಲ್ಲ. ಆ 10 ಲಕ್ಷ ಜನನು 10 ಲಕ್ಷ ಜನರು ವೋಟು ಆಗಿ ಕನ್ವರ್ಟ್ ಆಗುತ್ತೆ, ವಿಜಯ್ ಅವ್ರ ಪಕ್ಷಕ್ಕೆ ಬೀಳುತ್ತೆ ಅನ್ನುವಂಥದ್ದು ಡೌಟ್ ಇದೆ. ಎಲ್ಲ ಹೀರೋ ನೋಡೋದಿಕ್ ಬಂದಿರ್ತಾರೆ ಅನ್ನುವಂಥದ್ದು ಒಂದು ಕಾನ್ಸೆಪ್ಟ್ ಇರುತ್ತೆ ಮೈಂಡ್ ಅಲ್ಲಿ, ಅಂತೂ ಉಳ್ಕೊಂಡ್ಬಿಟ್ಟಿರುತ್ತೆ. ವೋಟ್ ಆಗ್ಬಿಟ್ಟಿದೆ ಅಂತ ಹೇಳ್ತೀರಾ ನೀವು? ವೋಟ್ ಆಗ್ಬಿಟ್ಟಿಲ್ಲ ಸರ್. ಅದು ಮತ್ತೇನು ಆ ಸಂದರ್ಭದಲ್ಲಿ ಏನ್ ನಡೀತು, ಅಟ್ಲೀಸ್ಟ್ ಆ ಸ್ಪೀಚು ವೋಟ್ ಆಗದೆ ಇರುವಂತ ಜನರನ್ನು ಕೂಡ ಪರಿವರ್ತನೆ ಮಾಡಿರಬಹುದಲ್ವಾ? ಅದನ್ನ ಮಾಡ್ಬೇಕು ನಾನು ಅಂತ ಹೇಳ್ತೀರಾ? ಖಂಡಿತ. ನೀವು ತಾಲೂಕ್ ಮಟ್ಟಕ್ಕೆ ಬನ್ನಿ. ಈಗ ನೀವೇನ್ ಹೇಳಿದ್ರಿ, ನಾನು ಅಷ್ಟು ದೊಡ್ಡ ಹೀರೋ ಅಲ್ಲ ರೀ, ನೀವು ಒಳ್ಳೆ ರೀ, ದೊಡ್ಡ ಸ್ಟಾರ್, ಅದಕ್ಕಿನ್ನ ದೊಡ್ಡ ಸ್ಟಾರ್. ನಾನು ತುಂಬಾ ಏನು ಉತ್ಪ್ರೇಕ್ಷೆಯಿಂದ ಹೇಳ್ತಿಲ್ಲ ಸರ್, ಉತ್ಪ್ರೇಕ್ಷೆಯಿಂದ ಹೇಳ್ತಿಲ್ಲ. ನನ್ನ ಆಡಿಯನ್ಸ್ ಕೇಳೋದೊಂದೇ, ವಿಜಯ್ ಅವರು 2 ವರ್ಷದಲ್ಲಿ ಆ ಪಾರ್ಟಿ ಕಟ್ಟಿ ಇವತ್ತು ಗೆದ್ದು CM ಆಗಿರಬಹುದು. ಇವ್ರು ಹೇಳ್ತಿದಾರೆ ಸರ್ ನಾನು ಅಷ್ಟು ದೊಡ್ಡ ಇರೋಲ್ಲ ಅಂತ. ನೀವು ಬಿಫೋರ್ 2-3 ಇಯರ್ಸ್ ಒಂದು ಚೂರು ಎಫರ್ಟ್ ಹಾಕಿ ನೀವು ಓಡಾಡಿದ್ರೆ ಸರ್ ಕರ್ನಾಟಕ CM ಆಗಿರ್ತಿದ್ರಿ. ನಾನು CM ಆಗಿ ಅಚೀವ್ ಮಾಡ್ಬಿಡ್ತಿದ್ದೆ. ಖಂಡಿತ ಆಗಿರ್ತೀರಾ. ಅದು ಅತಂತ್ರ ಆಗ್ತಿತ್ತೋ, ನೀವು ಸಮ್ಮಿಶ್ರ ಮಾಡ್ಕೊಳ್ತಿದ್ರೋ, ಏನಾಗ್ತಿದ್ರೋ, ಅಲ್ಲ 1 ನಿಮಿಷ, ನೀವು ಅದನ್ನ ಬದಲಾವಣೆ ಮಾಡ್ಬೋದಿತ್ತಲ್ಲ ಅದಾದ್ಮೇಲೆ? ಅಂದ್ರೆ ಬದಲಾವಣೆ, CM ಸೀಟ್ ನ ಬದಲಾವಣೆ ಮಾಡೋದು ಗ್ರೇಟೆಸ್ಟ್ ಬದಲಾವಣೆ. ಸರ್ ನಾನು ನಮ್ಮ ಅಪ್ಪನ ನಂತರ ನಾನು ನನ್ನ ಮನೆ ಅಧಿಕಾರ ವಹಿಸ್ಕೊಂಡ್ರೆ ನನಗೆ ಗೊತ್ತಾಗುತ್ತೆ ಏನ್ ಮಾಡ್ಬೇಕು ಅನ್ನೋದು. ಸರ್ ಮುಂಚೆನೇ ಏನ್ ಗೊತ್ತಾಗುತ್ತೆ ಸರ್ ನನಗೆ? ಈಗ ಅಧಿಕಾರ ಒಬ್ರು ತಗೊಬೇಕು. ನೀವ್ ಹೇಳಕ್ ಬರ್ತಿರೋದು ಹೆಂಗೆ ಅಂದ್ರೆ ನನಗೆ ಅಧಿಕಾರ ಬೇಡ, ನನಗೇನು ಬೇಡ ಅಂತ ನೀವು ಹೇಳಕ್ ಕೊಟ್ಟಿದ್ದೀರಿ. ಜನ ಅರ್ಥ ಮಾಡ್ಕೋಬೇಕಲ್ಲ ಅದನ್ನ. ಬನ್ನಿ ಅರ್ಥ ಮಾಡಿಸಿ, ತಾಲೂಕ್ ಮಟ್ಟದಲ್ಲಿ ಬನ್ನಿ ಸರ್. 1 ನಿಮಿಷ, ನೀವು 100% ಅರ್ಥ. 1 ನಿಮಿಷ, ನಾನು ಇವತ್ತು ಹೋಗಿ ಈ 100 ಜನರನ್ನ ಕನ್ವಿನ್ಸ್ ಮಾಡಿ ಬಂದಿದ್ದೀನಿ. 100ರಲ್ಲಿ 90 ವೋಟ್ ನನಗೆ ಬೀಳುತ್ತೆ ಅಂತ ನಂಗೆ ನಂಬಿಕೆ ಇದೆ. ಯೂತ್ಸ್ ಬೆಂಬಲ ಕೊಟ್ಟಿದ್ದಾರೆ. ಬೂತ್ ಮಟ್ಟದ ರಾಜಕೀಯ ನಿಮ್ಗೆ ಗೊತ್ತಲ್ವಾ ಸರ್? ಇಲ್ಲ ಸ್ವಾಮಿ, ನನಗೆ ಅದೇನು ನೋಡಿ ಸರ್, ನೀವು ಬೂತ್ ಮಟ್ಟದ ರಾಜಕೀಯದಲ್ಲಿ ಆ 90 ಜನರಲ್ಲಿ ಮಿನಿಮಮ್ 20 ಜನರನ್ನ ಬದಲಾಯಿಸುವಂತ ಕೆಪಾಸಿಟಿ ಬೂತ್ ಅಲ್ಲಿ ಇರ್ತಕ್ಕಂಥ ಏಜೆಂಟ್ಗಳಿಗೆ, ಪಕ್ಷದ ಕಾರ್ಯಕರ್ತರುಗಳಿಗೆ ಇರುತ್ತೆ. ಕರ್ಕೊಂಡೋಗಿ ಸ್ವಂತ ಆಟೋ ಮಾಡ್ಕೊಂಡ್ ಬಂದು ಓಟ್ ಹಾಕ್ಸ್ಬಿಡ್ತಾರೆ. ಬಾರಪ್ಪ ನಾನ್ ಮಾಡ್ಕೊಡ್ತೀನಿ ಇಲ್ಲ ಅಂತ ಹೇಳ್ತಿರೋದ ನೀವು? ಯಾರಿಗೆ? ಯಾವ ಪಕ್ಷಗಳ ಕಾರ್ಯಕರ್ತರು ಇಲ್ವಾ? ಖಂಡಿತ ಇದ್ದಾರೆ, ಮಾಡ್ತಾ ಇದಾರೆ ಬಿಡಿ. ಅವರು ಅವರೇ ಮಾಡ್ಕೊಳ್ಳ. ಯಾಕೆ ಅವ್ರು ಬೇಡ, ನಾವ್ ಇನ್ನೊಬ್ರು ಬಂದು ಅದನ್ನೇ ಮಾಡ್ಬೇಕು? ಈಗ ಅದೇ ತಾನೇ ಪಾರ್ಟಿ ನಿಮ್ಮ ಉದ್ದೇಶ. ಈಗ ನಾವು ಮಾತ್ರ ಮಾಡಲ್ಲ. ಉದ್ದೇಶ ರೀ 1000 ಸತಿ ಹೇಳಿ, ನನ್ನ ಉದ್ದೇಶ ಅದಲ್ಲ ರೀ, ರಾಜಕೀಯ ಅಲ್ಲ ಅಂತ ಹೇಳ್ತಾ. ನೀವು ಮತ್ತೆ ರಾಜಕೀಯನೇ ಮಾಡಿ ಬೂತ್ ಲೆವೆಲ್ ಅಲ್ಲಿ ಕಾರ್ಯಕರ್ತರ. ಸರ್ ನೀವು ರಾಜಕೀಯನ ಮಾಡ್ಕೊಂಡು ಬನ್ನಿ ಸರ್, ಪ್ರಜಾಕೀಯ ತೋರಿಸಿ ಸರ್. ಅದಾದ್ಮೇಲೆ ನೀವು ಆರಂಭದಲ್ಲೇ ಪ್ರಜಾಕೀಯನ ಜನ ನಂಬ್ತಿಲ್ಲ. ಈಗ ಹಿಂಗ್ ಬನ್ನಿ, ಹಿಂಗ್ ಬಂದು ಹಿಂಗೂ ಮಾಡ್ಬೋದಲ್ಲ. ಈಗ ವಿಜಯ್ ಅವರು ರಾಜಕಾರಣಿಯಾಗಿ ಕಂಟೆಸ್ಟ್ ಮಾಡಿದ್ರು. ಈಗ ಅವ್ರು ಹೇಳಿದಾರೆ CM ಆಗಿ ನನಗೆ ವೇತನ ಏನ್ ಬರ್ತೈತೆ ನಾನು ಅದನ್ನ ಬೇಡ ಅಂತ ಹೇಳಿದೀನಿ, ನನಗೆ ಬೆಂಗಾವಲು ಪಡೆ ಅದು ಇದು ಬೇಡ ಅಂತ ಹೇಳಿದೀನಿ, ನಾನು ಎಲ್ಲದನ್ನು ಕೂಡ ಬಿಟ್ಬಿಟ್ಟು ನಾನು ಸ್ವಂತವಾಗಿ ಕೆಲಸ ಮಾಡ್ತೀನಿ. ಪ್ರಜಾಕೀಯ ತರ ಐತಲ್ಲ ಈಗ ಅಲ್ಲಿ. ಮಾಡ್ಲಿ ಬಿಡ್ರಿ, ಅವರೇ ಮಾಡ್ಲಿ, ನೀವು ಮಾಡಿ, ನಮ್ಮಲ್ಲಿ ಆಗ್ಲಿ ಆ ತರ ಬದಲಾವಣೆ. ಏನಾಯ್ತು? ಸ್ಟಾಪ್ ಆಯ್ತಾ? ಸರಿ, 1 ನಿಮಿಷ.
ಮಾಡಿ ಸರ್ ಹತ್ರ ನೀವು ರಾಜಕೀಯನೇ ಮಾಡ್ಕೊಂಡು ಬನ್ನಿ ಸರ್, ಪ್ರಜಾಕೀಯ ಅಂತ ತೋರಿಸಿ ಸರ್. ಅದಾದ್ಮೇಲೆ ಓಕೆ, ರಾಜಕೀಯ ಮಾಡೋರು ಇದಾರಲ್ಲ, ಇವಾಗ ರಾಜಕೀಯ ಬಂದು ಪ್ರಜಾಕೀಯ ಮಾಡೋರು ನೋಡಿದ್ರೆ ಸರ್, ಈಗ ಅದು ರಾಜಕೀಯನೇ ಮಾಡಿದವರು ಈಗ ಪ್ರಜಾಕೀಯ ತರ ಐತಲ್ಲ. ಈಗ ಈಗ ಮಾಡ್ತಾರೆ ಬಿಡಿ. ಗೆದ್ದಂತವರೆಲ್ಲ ಹೊಸ ಶಾಸಕರಿದ್ದಾರೆ, ವಿದ್ಯಾವಂತರಿದ್ದಾರೆ, ಯೂಟ್ಯೂಬರ್ಸ್ ಇದ್ದಾರೆ, ಆಯ್ತ್ರಿ, ಐಟಿ ಡಿಪಾರ್ಟ್ಮೆಂಟ್ ಅವರು ಇದ್ದಾರೆ, ನೋಡೋಣ ಇರ್ರಿ, ಮಾಡ್ಲಿ, ಕಂದಾಯ ಇಲಾಖೆಯವರು ಇದ್ದಾರೆ. ಒಳ್ಳೆ ಕತೆ, ಒಳ್ಳೆ ಕೆಲಸ ಮಾಡೋಕ್ ನೂಕ್ಲಿಕ್ಕೆ ನುಗ್ಲಿಲ್ಲ ಅಂದ್ರೆ ತುಂಬಾ ಕಷ್ಟ ಸರ್. ಇಲ್ಲಿ ಯಾಕೆ ಆಗಲ್ಲ, ಏನ್ ಮಾಡ್ಬೇಕು ಅಂತ ನಿಮ್ಗೆ ಹೋಗ್ಲಿ. ನುಗ್ಲಿಲ್ಲ ಅಂದ್ರೆ ತುಂಬಾ ಕಷ್ಟ ಇಲ್ಲ. ಒಟ್ನಲ್ಲಿ ನಾನ್ ಸಾಧನೆ ಮಾಡ್ಬೇಕು ಅಥವಾ ನೀವು ಸಾಧನೆ ಮಾಡ್ಬೇಕಿಲ್ಲ ಅಷ್ಟೇ. ಈಗ ನೀವು ಪಕ್ಷ ಕಟ್ತವ್ರು, ನೀವು ಸಾಧನೆ ಮಾಡಿದ್ರೆ ನಿಮ್ಮನ್ನ ನೋಡ್ಕೊಂಡು 100 ಜನ ಇನ್ಸ್ಪೈರ್ ಆಗ್ತಾರೆ. ಇಲ್ಲ ಅಂತಂದ್ರೆ ನಾನು ನಿಮ್ಮ ಹತ್ರ ಓಪನ್ ಆಗಿ ಹೇಳ್ತೀನಿ, ನಾನು ನಿಮ್ಮ ಪಕ್ಷಕ್ಕೆ ಸಂಬಂಧಪಟ್ಟಂಗೆ ನಿಮ್ಮ ಪ್ರತಿನಿಧಿಗಳು ಯಾರ್ಯಾರು ಕ್ಯಾನ್ವಸ್ ನಿಂತ್ಕೊಂಡು ಎಲೆಕ್ಷನ್ ಟೈಮ್ ನಲ್ಲಿ ಮಾಡ್ತಿದ್ರು, ಆ ಟೈಮ್ ನಲ್ಲಿ ಡಿಸ್ಕಸ್ ಮಾಡಿದಾಗ ನನ್ಗೆ ಯಾರೋ ಒಬ್ಬ ಹೇಳ್ತಾನೆ, ದಿನ ಯಾಕೆ ಪ್ರಜಾಕೀಯದಿಂದ ನಿಂತ್ಕೋಬಾರ್ದಿತ್ತು ಅಂತಂದಾಗ ನನ್ನ ಪಕ್ಕ ಇನ್ನೊಬ್ಬ ಕೂತವನು, ಬೇಕಾದ್ರೆ ಅವ್ನ ಹೆಸರು ಹೇಳ್ತೀನಿ, ಅವನೇನ್ ಹೇಳ್ದ ಅಂತಂದ್ರೆ, ನಾನು ರಿಯಾಲಿಟಿ ಹೇಳ್ತೀನಿ ನಿಮ್ಗೆ. ಉಪೇಂದ್ರ ಅವರು ಕಂಡೋರ್ ಮಕ್ಕಳನ್ನ ಬಾವಿಗೆ ತಳ್ಬಿಟ್ಟು ಆಳ ನೋಡ್ತಾರೆ, ಯಾರೋ ಒಬ್ಬ ಗೆದ್ದನ ನೋಡೋಣ ಅಂತ. ಅದಾದ್ಮೇಲೆ ಅವ್ರು ಬರಬಹುದು ಈ ನಿರೀಕ್ಷೆಯಲ್ಲಿ ಇದ್ದಾರೆ ಉಪೇಂದ್ರ ಅವರು. ಓಕೆ ಬಿಡಿ, ಅದಕ್ಕೆ ನಾನು ಏನ್ ಮಾಡ್ಬಿಟ್ಟಿದೀನಿ ಗೊತ್ತಾ, ನಾನ್ ತಳ್ಳಕ್ಕೂ ಮಾಡ್ತಾ ಇಲ್ಲ ಇವಾಗ, ನಾನು ಯಾರಿಗೆ ಟಿಕೆಟು ಕೊಡ್ತಾ ಇಲ್ಲ, ನಿಮ್ಗೆ ಹೇಳ್ತಾ ಇದ್ದೀನಿ. ನೋಡಪ್ಪ, ಒಂದು ಆಪ್ ಮಾಡಿದೀನಿ, ನೀವೇ ಸೆಲೆಕ್ಟ್ ಮಾಡ್ಕೊಳ್ಳಿ ಅಲ್ಲಿ ಅಭ್ಯರ್ಥಿನ, ನಿಮ್ಗೆ ಕರೆಕ್ಟ್ ಅನ್ಸ ನೀವೇ ನಿಲ್ಸ್ಕೊಳ್ಳಿ ಅಂತಾನು ಹೇಳ್ತಾ ಇದ್ದೀನಿ. ನೋಡ್ರಿ, ಏನು ಮಾಡಿದ್ರು ಮಾತಾಡೋರು ಇದ್ದಾರೆ ಇಲ್ಲಿ, ಓಕೆನಾ? ಯಾಕಂದ್ರೆ ಬುದ್ಧಿವಂತರುಗಳು ಜಾಸ್ತಿ ಇಲ್ಲಿ, ಒಳ್ಳೆಯವ್ರು ಒಬ್ರು ಸಿಗಲ್ಲ ಇಲ್ಲಿ. ಏನ್ ಹೇಳಿ, ಅರ್ಥ ಆಯ್ತಾ? ನೋಡಿ ಯಾವ ಲೆವೆಲ್ ತಲೆ ಹೊಡೆದ, ಏನ್ ಕ್ವಶನ್ ಕೇಳ್ಬೇಕು ಇವ್ರಿಗೆ, ಯಾವ ತರ. ನನ್ ಕ್ವಶನ್ಸ್ ರೆಡಿ ಆಗಿರೋ ಎಲ್ಲ ಬಿಟ್ಬಿಟ್ಟಿದ್ದೀನಿ ಸರ್. ನಾನು ನನ್ನ ಹತ್ರ ಒಂದು ಅರಳಿ ಕಟ್ಟಿದ್ರೆ ಕೇಳಿದ್ರು ಅವರು. ಯಾಕಂದ್ರೆ ಇರೋದೇ ಹಿಂಗ, ಇವಾಗ ಗೆಲ್ಬೇಕು, ನೀವು ಗೆಲ್ಬೇಕು, ನಾನ್ ಗೆಲ್ಬೇಕು ಅಷ್ಟೇ. ನಮ್ಗೆ ದೇಶ ಗೆಲ್ಲತ್ತೋ ಜನ ಗೆಲ್ತಾರೋ ಬೇಕಾಗಿಲ್ಲ, ಅಲ್ಲೊಬ್ಬ ಗೆದ್ದ ಇಲ್ಲೊಬ್ಬ ಗೆಲ್ಬೇಕು. ನಾವು ಗೆಲ್ಲಿಸ್ಕೊಂಡೆ ಸಾಯ್ತಾ ಇದೀವಿ ಇದುವರೆಗೂ, ನಾವು ಗೆಲ್ಲೋದು ನೋಡ್ತಾನೆ ಇಲ್ಲ. ನಿಮ್ಮ ಪ್ರಕಾರ ಸಿನಿಮಾ ಆಗ್ಲಿ ರಾಜಕೀಯ ಆಗ್ಲಿ ಗೆದ್ದವ್ರನ್ನೇ ತಾನೇ ಜನ ನೋಡೋದು. ಆಯ್ತ್ರಿ, ನೀವ್ ಗೆಲ್ರಿ ಸ್ವಾಮಿ, ನಿಮ್ಗೆ ಗೆಲ್ಲೋ ಆಸೆ ಇದ್ರೆ ಗೆಲ್ಲಿ. ನಾನು ಆಲ್ರೆಡಿ ಗೆದ್ದು ಬಿಟ್ಟಿದ್ದೀನಿ, ಗೆದ್ದವ್ ಹೆಂಗ್ ಗೆಲ್ಲಿಸ್ತೀರಾ ನೀವು? ನೋ ಸರ್, ನೀವೀಗ ನಿಮ್ಗೆ ಅರ್ಥನೇ ಆಗಲ್ಲ. ಹೊಸ ಕಟ್ಟಡ ಆಯ್ತು ನಿಮ್ದು, ಪಕ್ಷ ಅನ್ನೋದು ಒಂದು ಹೊಸ ಕಟ್ಟಡ ಆಯ್ತು, ಡೆಕೋರೇಷನ್ ಎಲ್ಲ ಆಗ್ಬಿಡೈತೆ, ಗೃಹ ಪ್ರವೇಶನ ಆಗ್ತಿಲ್ಲ. ಏನಾರ ಅನ್ಕೊಳ್ಳಿ, ನಾನು ಹೇಳದ್ನಲ್ಲ, ನಾನು ಬದಲಾಯಿಸಕ್ ನಾನು ಯಾರ್ರಿ? ನಿಮ್ಮನ್ನ ನಾನು ಬದಲಾಯಿಸಕ್ ನಾನು ಯಾರು ಹೇಳಿ? ನನ್ನ ಕೈಲಾದಕ್ ನನಗೆ ಬೇಕಾಗಿರೋದು, ನಾನು ವೋಟರ್ ಆಗಿ ನಾನು ಮಾತಾಡಬಲ್ಲೆ, ನನಗೆ ವೋಟರ್ ಆಗಿ ನಾನು ಗೆಲ್ಬೇಕು, ವೋಟರ್ ಆಗಿ ನಾನು ವಿಚಾರವಂತನಾಗಬೇಕು, ನನಗೊಬ್ಬ ಕೆಲಸದವನ್ ಬೇಕು, ನಾನು ಯಾರನ್ನು ಗೆಲ್ಲಿಸಬಾರ್ದು, ಇಷ್ಟೇ ನನಗೆ ಗೊತ್ತಿರೋದು. ನಾನು ಗೆಲ್ಬೇಕಿಲ್ಲ, ಯಾಕಂದ್ರೆ ನನ್ನ ದುಡ್ಡು ಅಲ್ಲಿರೋದು, ಯಾರ ಅಪ್ಪನ ಮನೆ ದುಡ್ಡು ಅಲ್ಲ, ಅದು ನಮ್ಮೆಲ್ಲರ ದುಡ್ಡು ಅಲ್ಲಿರೋದು. ಆ ದುಡ್ಡು ನನಗೆ ಪಾರದರ್ಶಕವಾಗಿ ನನಗೆ ಬರಬೇಕು. ಬರಲ್ಲ ಅಂದ್ರೆ ನಾನು ಅದಕ್ಕೆ ಟ್ರೈ ಮಾಡ್ತೀನಿ ಅಷ್ಟೇ. ಆಗಲ್ಲ ಅಂದ್ರೆ ನಾನು ಟ್ರೈ ಮಾಡ್ತೀನಿ. ಆಗಲ್ಲ ನೀವ್ ಹೇಳ್ತೀರಾ, ಆಗತ್ತೆ 1000 ಜನ ಲಕ್ಷ ಜನ ಹೇಳ್ತಾರೆ. ಎಷ್ಟು ದಿನದ ಎಕ್ಸ್ಪೀರಿಯನ್ಸ್ ಅಲ್ಲಿ ಎಷ್ಟು ಟ್ರೈ ಮಾಡಿದಿರಿ ಆತರ ಪಾರದರ್ಶಕ ತಿಳ್ಕೊಳ್ಳೋದಕ್ಕೆ? ನಾನು ಆಗತ್ತೆ ಅಂತ ಹೇಳ್ತೀನಿ ರೀ, ನೀವ್ ಆಗಲ್ಲ ಅಂತ ಹೇಳ್ತೀನಿ. ರಾಜಕೀಯ ದಾರಿ ಹಿಡ್ಕೊಂಡು ಹೋಗಿ ನಾನು ಪ್ರಜಾಕೀಯ ದಾರಿ ಹಿಡ್ಕೊಂತೀನಿ, ಆಗಲ್ಲ, ದೈವ ಸಂಕಲ್ಪ. ನೀವ್ ಹೇಳದಲ್ಲ, ಪ್ರಜೆಗಳಿಂದ ಪ್ರಜಾಕೀಯ, ಪ್ರಜೆಗಳಿಗಾಗಿ ಪ್ರಜಾಕೀಯ, ಪ್ರಜೆಗಳಿಗೋಸ್ಕರ ಪ್ರಜಾಕೀಯ, ಮಟ್ಟ ಹಾಕಲು ರಾಜಕೀಯ, ನಮ್ಮಿಂದ ನಮಗಾಗಿ